ನಾಮಕ್ಕೆ ಸ್ತೋತ್ರವಾಗಿ ಒಂದು ದಿವಸ ನಾವು ಕೇಕೆ ಬಿಟ್ಟಿದ್ದಾಗ ಮೀಟಿಂಗಿಗೋಸ್ಕರವಾಗಿ ನೈಟ್ಗೋಸ್ಕರವಾಗಿ ಕರ್ನಾಟಕಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ. ಹೋಗುವಾಗ ನಾವು ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಹಳ್ಳಿಗಳು ಪಟ್ಟಣಗಳು ಬಂದಾಗ ಆ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಸಣ್ಣ ಒಂದು ಹಳ್ಳಿಯಲ್ಲಿ ಪ್ರವೇಶಿಸುವಾಗ ಒಂದು ಹಳ್ಳಿ ನಮ್ಮ ಕಾಲು ಹೋಗುವಾಗ ನಮ್ಮ ಪೀಠದಲ್ಲಿ ಕೂಡ ಗಾಡಿ ಓಡಿಸ್ತಾ ಇದ್ದೆವು. ಬೇರೆಯವರು ಪರ್ಸನಲ್ ಜೊತೆ ಗಾಡಿ ನಮ್ಮ ಕಾರು ಆ ಗ್ರಾಮಕ್ಕೆ ಕೂಡಲೇ ಪಕ್ಕನೆ ಪವಿತ್ರಾತ್ಮನ ಚಲನೆ ನಮ್ಮ ಕಾರೊಳಗೆ ಅನುಭವ ಆಯಿತು. ನನಗೆ ಅನುಭವಿಸುವುದು ಯಾಕೆ ಬರ್ತಾ ಇದೆ ಕೂಡಲೇ ಈ ವಾಕ್ಯ ದೇವರಾತ್ಮನು ನನ್ನ ನೆನಪಿಗೆ ಬಂದನು. ಈ ಪಟ್ಟಣದಲ್ಲಿ ಅನೇಕ ಜನರಿದ್ದಾರೆ, ಎಲ್ಲರೂ ಪಾಪದಲ್ಲಿ ಮುಗಿದಿದ್ದಾರೆ. ಆದರೆ ನಾನು ನನ್ನ ಎಷ್ಟೋ ಸೇವಕರುಗಳನ್ನ ಅವರನ್ನು ರಕ್ಷಿಸುವುದಕ್ಕಾಗಿ ಸುವಾರ್ತೆಯನ್ನು ಕೊಟ್ಟು ಕಳಿಸಿದರು. ಆದರೆ ಅವರು ನನ್ನ ಮಾತಿಗೆ ಕಿವಿಗೊಡಲೇ ಇಲ್ಲ. ಅದರಲ್ಲಿ ಪ್ರಿಯ ಸಹೋದರ ಸಹೋದರಿ, ದೇವರಾತ್ಮನು ಸೇವಕರ ಮೂಲಕ ಮಾತನಾಡುವಾಗ ನೀವು ಸಭೆಯಲ್ಲಿ ಆರಾಧನೆ ಮಾಡುವ ಸಮಯದಲ್ಲಾಗಲಿ, ದೇವರ ವಾಕ್ಯವನ್ನು ನೀವು ಓದುವ ಸಮಯದಲ್ಲಾಗಲಿ, ಪ್ರಸಂಗವನ್ನು ಕೇಳುವ ಸಮಯದಲ್ಲಾಗಲಿ, ದೇವರಾತ್ಮನ ನಿಮ್ಮೊಂದಿಗೆ ನುಡಿಯುವ ನುಡಿಗೆ ನೀವು ಕಿವಿಗೊಡದೆ ಹೋದರೆ ನಿಮ್ಮನ್ನು ರಕ್ಷಿಸಬೇಕು, ನಿಮ್ಮನ್ನು ತನ್ನ ಎದೆಗೆ ಸೇರಿಸಬೇಕೆಂದು ಬಯಸುವ ದೇವರಾತ್ಮನು ಎಷ್ಟು ನೊಂದು ಅಳುತ್ತಾ ಇದ್ದಾನೆ ಎಂಬುದನ್ನು ನಾವು ನೆನಪಿಸಿಕೊಳ್ಳಬೇಕು. ಬೇರೆ ಸ್ಪಷ್ಟ ಮಾತನಾಡಿದ್ರು ನಾವು ಕಡೆಗೆ ಕಡೆ ಕೇಳಿದ್ದೇವೆ, ಅವರು ಕೇಳಿದ್ದೇವೆ, ಕೇಳಿ ಬಂದಿದ್ದೇವೆ. ಆದರೆ ಎಷ್ಟು ಸಂದರ್ಭ ದೇವರಾತ್ಮನು ನಮ್ಮೊಂದಿಗೆ ಮಾತನಾಡುವಾಗ ಅದನ್ನು ಕೇಳದೆ ಇಲ್ಲದಿದ್ದ ಸಮಸ್ತವನ್ನು ಉಂಟು ಮಾಡಿದ ಪರಮಾತ್ಮನು ನೊಂದು ಅಳುತ್ತಿದ್ದಾರೆ. ತೆಸಲೋನಿಕ ಪತ್ರಿಕೆಗೆ ಬರೆಯಲ್ಪಟ್ಟಿದೆ, ದೇವರ ಪವಿತ್ರಾತ್ಮನನ್ನು ಮುಖಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ.